ಮೊದಲಿಗೆ ಒಳಗೊಳಗೆ ಕಿತ್ತಾಟದಲ್ಲಿರುವಂತಹ ಸಿದ್ದರಾಮಯ್ಯನವರು ಹಾಗೆ ಡಿ.ಕೆ. ಶಿವಕುಮಾರ್ ಅವರ ನಡವಳಿಕೆ ಇವತ್ತು ಕುತೂಹಲ ಕೆರಳಿಸಿತು. ಯಾಕೆ ಅಂತ ಅಂದ್ರೆ ದೂರದ ರಾಜಸ್ಥಾನದ ಉದಯಪುರದಲ್ಲಿ ಇಬ್ಬರು ನಾಯಕರು ಸುಮಾರು ಅರ್ಧ ಗಂಟೆಗಳ ಕಾಲ ಗಹನವಾದಂತಹ ಚರ್ಚೆಯಲ್ಲಿದ್ರು. ಈ ನಡವಳಿಕೆ ಸಹಜವಾಗಿ ಕುತೂಹಲವನ್ನ ಹುಟ್ಟಿಸಿತು. ಹಾಗೆ ಕಿತ್ತಾಟವನ್ನ ಬದಿಗಿಟ್ಟು ಒಗ್ಗಟ್ಟಿನ ಸಂದೇಶವನ್ನ ಇನ್ನು ಮುಂದಾದ್ರೂ ಈ ಉಭಯ ನಾಯಕರು ನೀಡಬಹುದಾ ಅನ್ನುವಂಥದ್ದಕ್ಕೆ ಇವತ್ತಿನ ಒಂದು ಸನ್ನಿವೇಶ ಪ್ರಶ್ನಾರ್ಥಕವಾಗಿ ಕಂಡು ಬರ್ತಾ ಇತ್ತು. ಇನ್ನು ಎರಡನೇ ಸುದ್ದಿ ಕಡೆಗೆ ಗಮನ ಕೊಡೋದಾದ್ರೆ ವಿಧಾನ ಪರಿಷತ್ಗೆ ವಿಜಯೇಂದ್ರ ಅವರು ಎಂಟ್ರಿ ಕೊಡಬಹುದು ಅನ್ನುವಂತ ನಿರೀಕ್ಷೆ ಇತ್ತು. ಆ ಮುಖ್ಯವಾಗಿ ಅವರು ಸಚಿವ ಸ್ಥಾನವನ್ನು ಮುಂದೆ ಪಡ್ಕೊಳ್ಬಹುದು ಅನ್ನುವಂತ ನಿರೀಕ್ಷೆ ಇತ್ತು. ಅದಕ್ಕೆ ಈಗ ಕಾಲ ಕೂಡಿ ಬರ್ತಾ ಇದೆಯಾ. ಖುದ್ದು BSY ಪುತ್ರನ ಹೆಸರನ್ನ ಪ್ರಸ್ತಾಪಿಸಿದ್ರು ಕೂಡ ಮುಂದಿನ ಹಂತದಲ್ಲಿ ಈ ನಿರ್ಧಾರವನ್ನ ಹೈಕಮಾಂಡೇ ತೆಗೆದುಕೊಳ್ಬೇಕಾಗಿರುತ್ತೆ. ಹಾಗಾದ್ರೆ ಹೈಕಮಾಂಡ್ ನಿಲುವೇನಾಗಿರುತ್ತೆ? ಇನ್ನು ರಾಜ್ಯಸಭೆಗೆ ನಿರ್ಮಲಾ ಸೀತಾರಾಮನ್ ಅವರನ್ನ ಈ ಬಾರಿಯೂ ಕಳಿಸುವಂತದ್ದು ನಿಕ್ಕಿ ಆಗಿದೆ. ಆದ್ರೆ ಕೆ.ಸಿ. ರಾಮಮೂರ್ತಿ ಅವರ ಸ್ಥಾನಕ್ಕೆ ಈ ಬಾರಿ ಅವರೇ ಆಯ್ಕೆ ಆಗ್ಬೋದಾ ಅಥವಾ ಇತರ ಅಭ್ಯರ್ಥಿಯ ಆಯ್ಕೆ ಆಗ್ಬೋದಾ ಅನ್ನುವಂತ ನಿರೀಕ್ಷೆ ಇದೆ. ಮತ್ತೊಂದ್ ಕಡೆ ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಸಚಿವರುಗಳ ಮೇಲೆ ಬಹಳ ಸಿಟ್ಟಾದ್ರು ಅನ್ನುವಂತ ಸಂಗತಿ ಗೊತ್ತಾಯ್ತು. ಅರುಣ್ ಸಿಂಗ್ ಅವರು ಸಚಿವರುಗಳ ಮೇಲೆ ಹಾಗಾದ್ರೆ ಯಾಕೆ ಸಿಟ್ಟಾದ್ರು? ಡ್ಯಾಮೇಜ್ ಆಗ್ತಾ ಇದ್ರು ಕೂಡ ಸಾಲು ಸಾಲಾಗಿ ಪಕ್ಷ ಜೊತೆಗೆ ಸರ್ಕಾರದ ಬೆನ್ನಿಗೆ ಸಚಿವರುಗಳು ನಿಲ್ತಾ ಇಲ್ಲ ಅನ್ನುವಂತ ಅಸಮಾಧಾನ ಅರುಣ್ ಸಿಂಗ್ ಅವರದ್ದಂತೆ. ಹಾಗೆ ಸಿಂಗ್ ಅವರು ಕೆಲ ವಾರ್ನಿಂಗ್ ಅನ್ನ ಕೂಡ ಕೊಟ್ಟಿದ್ದಾರೆ. ಇಂತಿಷ್ಟು ದಿನ ಪಕ್ಷದ ಕಚೇರಿಯಲ್ಲಿ ಕಡ್ಡಾಯವಾಗಿ ಇರಬೇಕು ಅನ್ನುವಂತ ಸೂಚನೆ ಕೂಡ ಕೊಟ್ಟಿದ್ದಾರೆ. ಹಾಗಾದ್ರೆ ಈ ವಾರ್ನಿಂಗ್ ರೀತಿಯಾಗಿ ಏನಾದ್ರು ಸಚಿವರುಗಳು ನಡ್ಕೊಳ್ದೆ ಹೋದ್ರೆ ಮುಂದಿನ ಹಂತದಲ್ಲಿ ಏನ್ ಕ್ರಮ ಇರುತ್ತೆ ಅನ್ನುವಂಥದ್ದು ಈಗಿರುವಂತ ಪ್ರಶ್ನೆ. ಮೊದಲ ಸುದ್ದಿ ಕಡೆಗೆ ನಾವು ಗಮನ ಕೊಡೋದಾದ್ರೆ ರಾಜಸ್ಥಾನದ ಉದಯಪುರದಲ್ಲಿ ಡಿ.ಕೆ. ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯನವರು ಸುಮಾರು ಅರ್ಧ ಗಂಟೆಗೂ ಹೆಚ್ಚಿನ ಕಾಲ ಇಬ್ಬರು ಪ್ರತ್ಯೇಕವಾಗಿ ಕೂತು ಚರ್ಚೆಯನ್ನ ನಡೆಸ್ತಾ ಇದ್ದಂಥದ್ದು. ಜೊತೆಗೆ ಅವರ ನಡವಳಿಕೆ ಬಹಳ ಕುತೂಹಲವನ್ನು ಹುಟ್ಟಿಸ್ತು. ಅದರಲ್ಲೂ ಕಾಂಗ್ರೆಸ್ನಲ್ಲಿ ಇಬ್ಬರು ಪ್ರಮುಖ ನಾಯಕರು ಅನ್ನುವಂಥದ್ದು ಹೌದು, ಜೊತೆಗೆ ಬಣ ರಾಜಕೀಯದ ನಾಯಕತ್ವ ವಹಿಸಿರುವಂತವರು ಕೂಡ ಇಬ್ರು ಅನ್ನುವಂಥದ್ದು ಸ್ಪಷ್ಟನೆ. ಹಾಗೆ ಬಿಜೆಪಿಯನ್ನ ಹಣಿಯುವಂತ ನಿಟ್ಟಿನಲ್ಲಿ ಈ ಬಣ ರಾಜಕೀಯವೇ ಕಾಂಗ್ರೆಸ್ಗೆ ಮುಳ್ಳಾಗುತ್ತೆ ಅನ್ನುವಂಥದ್ದು ಅಷ್ಟೇ ಸ್ಪಷ್ಟ. ಈಗ ಉದಯಪುರದಲ್ಲಿ ಇವರ ನಡವಳಿಕೆ ನೋಡಿದ್ರೆ ಮುಂದಿನ ಹಂತದಲ್ಲಿ ಬಣ ರಾಜಕೀಯವನ್ನ ಪಕ್ಕಕ್ಕಿಟ್ಟು ಇಬ್ಬರು ಒಗ್ಗಟ್ಟಾಗಿ ಚುನಾವಣೆಯನ್ನ ಎದುರಿಸಿ ಮತ್ತೆ ಕಾಂಗ್ರೆಸ್ ಅನ್ನ ಅಧಿಕಾರಕ್ಕೆ ತರುವಂತ ನಿಟ್ಟಿನಲ್ಲಿ ಇವರ ಪ್ರಯತ್ನಗಳು ಯಶಸ್ಸು ಆಗ್ಬೋದಾ, ಅದಕ್ಕಾಗಿ ಈಗ ತಯಾರಿ ಕೂಡ ಆರಂಭ ಮಾಡ್ಕೊಂಡಿದ್ದಾರಾ ಅನ್ನುವಂಥದ್ದು ಅವರ ನಡವಳಿಕೆಯಿಂದ ನಮಗೆ ಗೊತ್ತಾಗ್ತಾ ಇದ್ದಂತ ಅಥವಾ ಕೆಲ ಪ್ರಶ್ನೆಯನ್ನ ಹುಟ್ಟಾಕ್ತಾ ಇದ್ದಂತ ಸನ್ನಿವೇಶ. ಬನ್ನಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ರಿಪೋರ್ಟ್ ಅನ್ನ ಬನ್ನಿ ನೋಡ್ಕೊಂಬೋಣ. ಉದಯಪುರದಲ್ಲಿ ಸಿದ್ದು ಡಿ.ಕೆ.ಶಿ ಇಬ್ಬರೇ ಮಾತುಕತೆ. ಬಣ ಬಡಿದಾಟದ ನಡುವೆ ಒಗ್ಗಟ್ಟಿನ ಮಂತ್ರ. ಮುಂದಿನ ಚುನಾವಣಾ ತಯಾರಿ ಬಗ್ಗೆ ವಿಸ್ತೃತ ಚರ್ಚೆ. ರಾಜಸ್ಥಾನದ ಉದಯಪುರದಲ್ಲಿ ಎಐಸಿಸಿ ನಾಯಕರು ದೇಶದ ಕಾಂಗ್ರೆಸ್ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ತಾ ಇದ್ರೆ ರಾಜ್ಯದ ಘಟಾನುಘಟಿ ನಾಯಕರಾದ ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಹಾಗೂ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಸಿದ್ದರಾಮಯ್ಯ ಪರಸ್ಪರ ಮಾತುಕತೆ ನಡೆಸಿದ್ರು. ಎಐಸಿಸಿ ಚಿಂತನಾ ಶಿಬಿರದ ಭೋಜನ ವಿರಾಮದ ವೇಳೆ ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಇಬ್ಬರೇ ಖಾಸಗಿಯಾಗಿ ಮಾತುಕತೆ ನಡೆಸಿದ್ದು ರಾಜ್ಯ ರಾಜಕಾರಣದ ಬಗ್ಗೆ ವಿಸ್ತೃತವಾದ ಚರ್ಚೆ ನಡೆಸಿದ್ದಾರೆ. ಅದರಲ್ಲೂ ಕರ್ನಾಟಕ ಚುನಾವಣಾ ತಯಾರಿ ಹಾಗೆ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ಕೈಗೊಳ್ಳಬೇಕಾದಂತಹ ನಿಲುವುಗಳ ಬಗ್ಗೆ ಮಾತುಕತೆಯನ್ನ ನಡೆಸಿದ್ರು. ಅತ್ತ ಬಿಜೆಪಿ ನಾಯಕರು ಕಾಂಗ್ರೆಸ್ನಲ್ಲಿ 4 ಬಣಗಳಿದೆ ಅಂತ ಹೇಳಿಕೆ ನೀಡಿದ ಬೆನ್ನಲ್ಲೇ ಸಿದ್ದರಾಮಯ್ಯ ಹಾಗೆ ಡಿ.ಕೆ.ಶಿ ಮಾತುಕತೆ ನಡೆಸಿರೋದು ವಿಶೇಷವಾಗಿತ್ತು. ಉದಯಪುರದಲ್ಲಿ ಡಿ.ಕೆ. ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ಒಗ್ಗಟ್ಟಿನ ಮಂತ್ರವನ್ನ ಜಪಿಸೋ ಮೂಲಕ ಎಲ್ಲಾ ಬಣ ರಾಜಕೀಯವನ್ನ ಬದಿಗೊತ್ತಿ ಒಂದಾಗಿದ್ದೀವಿ, ಜೊತೆಯಾಗಿದ್ದೀವಿ ಎಂಬ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಇನ್ನು ಸಿದ್ದರಾಮಯ್ಯ ಹಾಗೆ ಡಿ.ಕೆ.ಶಿ ನಡುವೆ ಮುಂದಿನ ಚುನಾವಣೆ ತಯಾರಿಯ ಬಗ್ಗೆ ಚರ್ಚೆಯಾಗಿದೆ. ಅದರಲ್ಲೂ ಕ್ಷೇತ್ರಗಳಲ್ಲಿ ಪ್ರಚಾರ, ವಲಯವಾರು ವಿಷಯಗಳ ಪ್ರಸ್ತಾಪದ ಬಗ್ಗೆ ಮಾತುಕತೆಯಾಗಿದೆ. ಉದಯಪುರ ಶಿಬಿರದ ಬಳಿಕ ರಾಜ್ಯದಲ್ಲಿ ಇನ್ನಷ್ಟು ತೀವ್ರವಾಗಿ ಕಾರ್ಯಕ್ರಮ ಆಯೋಜಿಸೋದಕ್ಕೆ ಕೈಪಡೆ ಚಿಂತನೆಯನ್ನ ನಡೆಸ್ತಾ ಇದೆ. ಮುಂದಿನ ಹೋರಾಟದ ರೂಪುರೇಷೆಗಳತ್ತ ಡಿ.ಕೆ. ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ಚಿಂತನ ಮಂಥನ ನಡೆಸಿದ್ದು ಬಿಜೆಪಿಯ ಹಿಂದುತ್ವ ಅಜೆಂಡಾ ಸೇರಿದ ಹಾಗೆ ಪಕ್ಷದ ನಿಲುವು ಹಾಗೆ ಸಾಗಿ ಹೋಗುವ ದಾರಿಯ ಬಗ್ಗೆ ಉಭಯ ನಾಯಕರು ಚರ್ಚೆ ಮಾಡಿದ್ದಾರೆ. ಸರ್ಕಾರದ ವಿರುದ್ಧ ಅಜೆಂಡಾ ಫಿಕ್ಸ್ ಮಾಡುವ ಬಗ್ಗೆ ಅಭಿಪ್ರಾಯ ಹಂಚಿಕೆಯಾಗಿದೆ. ಇದರ ಜೊತೆ ಪಕ್ಷದ ಸಂಘಟನೆಯತ್ತಲೂ ಗಮನ ಹರಿಸಿದ ಡಿ.ಕೆ.ಶಿ ಹಾಗೆ ಸಿದ್ದರಾಮಯ್ಯ ಪಕ್ಷದೊಳಗೆ ಆಗಬೇಕಾಗಿರುವಂತಹ ಬದಲಾವಣೆ ಹಾಗೆ ಸುಧಾರಣೆಯ ಕ್ರಮಗಳ ಬಗ್ಗೆ ಆಲೋಚಿಸಿದ್ದಾರೆ ಎನ್ನಲಾಗಿದೆ. ಇದರ ನಡುವೆ ಇವತ್ತು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ದೇಶದ ಎಲ್ಲ ಪಿಸಿಸಿ ಅಧ್ಯಕ್ಷರು ಹಾಗೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರ ಸಭೆ ಕರೆದಿದ್ದು ಇದರಲ್ಲಿ ಕೈಪಡೆ ಮುಂದಿನ ದಿನಗಳಲ್ಲಿ ದೇಶದಾದ್ಯಂತ ಜನಜಾಗೃತಿ ಸಮಾವೇಶವನ್ನ ಹಮ್ಮಿಕೊಳ್ಳೋದಕ್ಕೆ ಸೂಚನೆಯನ್ನ ನೀಡಿದ್ರು. ಪ್ರಮುಖವಾಗಿ ಬೆಲೆ ಏರಿಕೆ ಹಾಗೆ ಭ್ರಷ್ಟಾಚಾರದಂತಹ ವಿಷಯಗಳನ್ನ ಪ್ರಸ್ತಾಪಿಸಿ ಜನರ ಮುಂದೆ ತೆರಳೋದಕ್ಕೆ ಸೂಚನೆಯನ್ನ ನೀಡಿದ್ರು.
ಒಟ್ನಲ್ಲಿ ಡಿಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ಭೇಟಿ ಕಾಂಗ್ರೆಸ್ ಪಕ್ಷದೊಳಗೆ ಭಾರಿ ಸಂಚಲನ ತಂದಿದ್ದು ಬಣ ರಾಜಕೀಯ ಹಾಗೆ ಗಲಾಟೆಯ ನಡುವೆಯೂ ಒಗ್ಗಟ್ಟಿನ ತಂಗಾಳಿ ಬಿಸಿಲನಾಡು ಉದಯಪುರದಿಂದಲೇ ಬೀಸ್ತಾ ಇದೆ. ಸಿದ್ದರಾಮಯ್ಯ ಡಿಕೆಶಿ ಜೊತೆಯಾಗಿ ಹೆಜ್ಜೆ ಹಾಕೋ ಮೂಲಕ ಪಕ್ಷದ ಕಾರ್ಯಕರ್ತರು ಹಾಗೆ ಹೈಕಮಾಂಡ್ ಇಬ್ಬರಿಗೂ ಸಂದೇಶವನ್ನ ರವಾನಿಸಿದ್ದಾರೆ. ಈ ಜೋಡಿ ಗೆಲುವಿನ ಜೋಡಿಯಾಗುತ್ತಾ, ರಾಜ್ಯ ರಾಜಕೀಯದ ಭಲೆ ಜೋಡಿಯಾಗುತ್ತಾ ಅನ್ನೋದೇ ಎಲ್ಲರ ಪ್ರಶ್ನೆ. ಪ್ರಮೋದ್, TV9 ರಾಜಸ್ಥಾನ್. ಮತ್ತೊಂದು ಕಡೆ ಬಿಜೆಪಿಯಲ್ಲಿ ಈ ಬಾರಿ ಕ್ಯಾಬಿನೆಟ್ ಪುನರ್ರಚನೆ ಆಗಬಹುದಾ, ವಿಸ್ತರಣೆ ಆಗಬಹುದಾ ಅನ್ನುವಂಥ ನಿರೀಕ್ಷೆ ಇರುವಂತಹ ಸಂದರ್ಭದಲ್ಲೇ ವಿಜಯೇಂದ್ರ ಅವರಿಗೆ ಒಂದು ಅವಕಾಶ ಸಿಗಬಹುದು ಅನ್ನುವಂಥ ಮಾತು ಕೂಡ ಬಹಳ ಜೋರಾಗಿ ಕೇಳಿ ಬರ್ತಾ ಇದೆ. ಅದಕ್ಕೆ ತಕ್ಕ ಹಾಗೆ BS ಯಡಿಯೂರಪ್ಪನವರು ಕೂಡ ಇನ್ನೊಂದು 2 ದಿನ 3 ದಿನ ಕ್ಯಾಬಿನೆಟ್ ವಿಸ್ತರಣೆ ಆಗೇ ಆಗುತ್ತೆ ಅನ್ನುವಂಥ ಕಾನ್ಫಿಡೆನ್ಸ್ ನಲ್ಲಿ ಇದ್ದದ್ದನ್ನು ಕೂಡ ನಾವು ಗಮನಿಸಿದ್ದೀವಿ. ಹೀಗಾಗಿ ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ಕೂಡ ಆಗಿರುವಂತಹ ವಿಜಯೇಂದ್ರ ಅವರು ಈ ಬಾರಿ ಕ್ಯಾಬಿನೆಟ್ ಸೇರ್ಪಡೆ ಆಗಬಹುದು ಅನ್ನೋಂಥ ನಿರೀಕ್ಷೆ ಇತ್ತು. ಅದೇ ಅವರು ಕ್ಯಾಬಿನೆಟ್ ಸೇರ್ಪಡೆ ಆಗಬೇಕು ಅಂತಂದ್ರೆ ಸಹಜವಾಗಿ ಪರಿಷತ್ ಸ್ಥಾನವನ್ನು ಅವರು ಪಡಿಬೇಕಾಗುತ್ತೆ. ಸೊ ಪರಿಷತ್ನಲ್ಲಿ ಅವರಿಗೆ ಸ್ಥಾನಮಾನ ಸಿಗಬಹುದಾ ಅನ್ನುವಂಥ ನಿರೀಕ್ಷೆ ಇತ್ತು. ಬಟ್ ಇವತ್ತು ನಡೆದಂತ ರಾಜ್ಯ ಬಿಜೆಪಿಯ ಕೋರ್ ಕಮಿಟಿ ಸಭೆಯ ಸಂದರ್ಭದಲ್ಲಿ ಮುಂದೆ ಪರಿಷತ್ ಚುನಾವಣೆ ನಡೆಯುವಂತಹ ಸಂದರ್ಭದಲ್ಲಿ ಯಾರ್ಯಾರನ್ನ ನಾವು ಪರಿಷತ್ ಅಭ್ಯರ್ಥಿಯನ್ನ ಆಯ್ಕೆ ಮಾಡಬೇಕು ಅನ್ನುವಂಥ ವಿಚಾರ ಪ್ರಸ್ತಾಪ ಆಯಿತು. ಆಗ ಖುದ್ದು BS ಯಡಿಯೂರಪ್ಪನವರು ವಿಜಯೇಂದ್ರ ಅವರ ಹೆಸರನ್ನ ಪ್ರಸ್ತಾಪಿಸಿ ಹೈಕಮಾಂಡ್ಗೆ ಕಳಿಸ್ಕೊಡ್ಲಾಗ್ತಾ ಇದೆ ಅನ್ನುವಂಥ ಸಂಗತಿ ಗೊತ್ತಾಗ್ತಾ ಇದೆ. ಈ ಮುಖೇನವಾಗಿ ವಿಜಯೇಂದ್ರ ಅವರ ಮೇಲ್ಮನೆಗೆ ಅವರು ಕಾಲಿಡೋದಕ್ಕೆ ಸಮಯ ಸಂದರ್ಭ ಹತ್ರ ಆಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಹುಡ್ತಾ ಇದೆ. ಜೊತೆಗೆ ಹೈಕಮಾಂಡ್ ಈಗ ಕಳಿಸ್ಕೊಟ್ಟಿರುವಂತಹ ಪ್ರಸ್ತಾವನೆಯ ರೀತಿಯಾಗಿನೇ ಅಥವಾ ಶಿಫಾರಸ್ಸಿನ ರೀತಿಯಾಗಿನೇ ಅವರು ಕೂಡ ಒಪ್ತಾರಾ ಅನ್ನುವಂಥದ್ದು ಕೂಡ ನಿರೀಕ್ಷೆ ಇದೆ. ಮತ್ತೊಂದು ಕಡೆ ರಾಜ್ಯಸಭೆಗೆ ರಾಜ್ಯ ಮುಖೇನವಾಗಿ ಇಬ್ಬರನ್ನ ಕಳಿಸ್ಕೊಡೋಕೆ ಅವಕಾಶ ಇದ್ದು ನಿರ್ಮಲಾ ಸೀತಾರಾಮನ್ ಅವರನ್ನ ಈ ಬಾರಿಯೂ ಕಳಿಸ್ಕೊಡುವಂಥದ್ದು ನಿಕ್ಕಿಯಾಗಿದೆ. ಆದ್ರೆ ಮತ್ತೊಂದು ಸ್ಥಾನಕ್ಕೆ ರಾಮಮೂರ್ತಿ ಅವರ ಮೇಲೆ ಅಷ್ಟೊಂದು ಒಲವಿಲ್ಲ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಹಾಗಾದ್ರೆ ಇನ್ನೊಂದು ಸ್ಥಾನ ಯಾರ ಪಾಲಾಗಬಹುದು? ಬನ್ನಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ರಿಪೋರ್ಟ್ ನೋಡ್ಕೊಂಬೋಣ. ಏಳು ವಿಧಾನ ಪರಿಷತ್ ಸ್ಥಾನಗಳು ಮತ್ತು ರಾಜ್ಯಸಭೆಯ 4 ಸ್ಥಾನಗಳಿಗೆ ಜೂನ್ನಲ್ಲಿ ನಡೆಯುವ ಚುನಾವಣೆಗೆ ಬಿಜೆಪಿ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿ ಕೇಂದ್ರೀಯ ಚುನಾವಣಾ ಸಮಿತಿಗೆ ರವಾನೆಯಾಗಲಿದೆ. ಇವತ್ತು ಬೆಂಗಳೂರಿನಲ್ಲಿ ನಡೆದ ಬಿಜೆಪಿ ರಾಜ್ಯ ಕೋರ್ ಕಮಿಟಿ ಸಭೆಯಲ್ಲಿ 1:5 ಅನುಪಾತದಲ್ಲಿ ಹೆಸರುಗಳನ್ನ ಶಿಫಾರಸು ಮಾಡೋದಕ್ಕೆ ತೀರ್ಮಾನಿಸಲಾಗಿದೆ. ಶಿಫಾರಸು ಮಾಡೋ ಅಧಿಕಾರವನ್ನ ಕೋರ್ ಕಮಿಟಿ ಸಿಎಂ ಬಸವರಾಜ ಬೊಮ್ಮಾಯಿ ಮತ್ತು ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರಿಗೆ ನೀಡಿದೆ. ರಾಜ್ಯಸಭೆಗೆ ಮತ್ತೊಮ್ಮೆ ನಿರ್ಮಲಾ ಸೀತಾರಾಮನ್. ರಾಮಮೂರ್ತಿ ಬಗ್ಗೆ ರಾಜ್ಯ ನಾಯಕರಿಗಿಲ್ಲದ ಒಲವು. ರಾಜ್ಯಸಭೆಯ 4 ಸ್ಥಾನಗಳ ಪೈಕಿ ಬಿಜೆಪಿಗೆ ಸಂಖ್ಯಾಬಲದ ಆಧಾರದಲ್ಲಿ 2 ಸ್ಥಾನಗಳು ಸಿಗುತ್ತವೆ. ಈ 2 ಸ್ಥಾನಗಳ ಪೈಕಿ ಮೊದಲನೇ ಸ್ಥಾನಕ್ಕೆ ಹಾಲಿ ಸದಸ್ಯೆ ನಿರ್ಮಲಾ ಸೀತಾರಾಮನ್ ಅವರ ಹೆಸರು ಶಿಫಾರಸಾಗಿದ್ದು, 2ನೇ ಸ್ಥಾನಕ್ಕೆ ಹಾಲಿ ಸದಸ್ಯ KC ರಾಮಮೂರ್ತಿ, ಬಿಜೆಪಿಯ ನಿರ್ಮಲ್ ಕುಮಾರ್ ಸುರಾನಾ, ಹಾಲಿ MLC ಲೆಹರ್ ಸಿಂಗ್ ಸಿರೋಯಾ ಸೇರಿದ ಹಾಗೆ 5 ಹೆಸರುಗಳು ಶಿಫಾರಸು ಮಾಡಲಾಗಿದೆ. ವಿಧಾನ ಪರಿಷತ್ನತ್ತ BY ವಿಜಯೇಂದ್ರ. ಕೋರ್ ಕಮಿಟಿ ಸಭೆಯಲ್ಲಿ ಖುದ್ದು ಯಡಿಯೂರಪ್ಪ ಪ್ರಸ್ತಾಪ. ವಿಧಾನ ಪರಿಷತ್ ಸ್ಥಾನಕ್ಕೆ BY ವಿಜಯೇಂದ್ರ ಹೆಸರು ಶಿಫಾರಸು ಮಾಡೋದಕ್ಕೆ ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಖುದ್ದು ಸಿಎಂ BS ಯಡಿಯೂರಪ್ಪ ಅವರೇ ವಿಜಯೇಂದ್ರ ಹೆಸರನ್ನ ಪ್ರಸ್ತಾಪ ಮಾಡಿದ್ದಾರೆ. ಈ ವೇಳೆ ನಾವು ಹೆಸರನ್ನ ಕಳಿಸ್ತೀವಿ, ಮೇಲಿನವರು ತೀರ್ಮಾನ ಮಾಡ್ತಾರೆ ಅಂತ ಸಿಎಂ ಬೊಮ್ಮಾಯಿ ಹೇಳಿದ್ದಾರೆ. ಇದರ ಜೊತೆಗೆ ಕಲೆ, ಸಾಹಿತ್ಯ, ಸಿನಿಮಾ ಕ್ಷೇತ್ರದಿಂದ ಸಾರ್ವಜನಿಕ ರಂಗದಲ್ಲಿರುವ ಓರ್ವ ಅಭ್ಯರ್ಥಿಯನ್ನ ಆಯ್ಕೆ ಮಾಡೋ ಬಗ್ಗೆ ಕೂಡ ಚರ್ಚೆ ನಡೆದಿದೆ. ಸೋಷಿಯಲ್ ಇಂಜಿನಿಯರಿಂಗ್ ಆಧಾರದಲ್ಲಿ 1:5 ಅಭ್ಯರ್ಥಿಗಳ ಹೆಸರನ್ನ ಶಿಫಾರಸು ಮಾಡೋದಕ್ಕೆ ತೀರ್ಮಾನವಾಗಿದ್ದು, ಕೋರ್ ಕಮಿಟಿ ಸಭೆ ಬಳಿಕ ಚಾಮರಾಜಪೇಟೆಯಲ್ಲಿರುವ RSS ಕಚೇರಿ ಕೇಶವಕೃಪದಲ್ಲಿ RSS ಮುಖಂಡರೊಂದಿಗೆ ಸಿಎಂ ಮತ್ತು ಬಿಜೆಪಿ ನಾಯಕರು ಪಟ್ಟಿಯ ಅಂತಿಮ ಸಂಬಂಧ ಚರ್ಚೆ ನಡೆಸಿದ್ದಾರೆ. ಕಿರಣ್ ಹನಿಯಡ್ಕ, TV9 ಬೆಂಗಳೂರು. ರಾಜ್ಯದಲ್ಲಿ ನಡೆದಂತಹ ಹಿಜಾಬ್ನಿಂದ ಹಲಾಲ್ ತನಕದ ಸಂಘರ್ಷದ ಸಂದರ್ಭದಲ್ಲಿ ಬಹಳ ಮಿತಿಮೀರಿದ ವರ್ತನೆಗಳು ಕಂಡುಬಂದರೂ ಕೂಡ ರಾಜ್ಯ ಸರ್ಕಾರ ಇದನ್ನೆಲ್ಲ ನಿಯಂತ್ರಿಸುವಂತ ನಿಟ್ಟಿನಲ್ಲಿ ನಿಷ್ಕ್ರಿಯವಾಗಿತ್ತು ಅನ್ನುವಂಥ ಆರೋಪ ಕೇಳಿಬಂತು. ಅದರ ಜೊತೆಗೆ ಗುತ್ತಿಗೆದಾರ ಸಂತೋಷದಿಂದ ಹಿಡಿದು ಮೊನ್ನೆ PSI ಎಕ್ಸಾಮಿಗೆ ಸಂಬಂಧಪಟ್ಟ ಹಾಗೆ ನಡೆದಂಥ ಸಾಲು ಹಗರಣಗಳು ಕೂಡ ರಾಜ್ಯ ಸರ್ಕಾರದ ವರ್ಚಸ್ಸಿಗೆ, ಪಕ್ಷದ ವರ್ಚಸ್ಸಿಗೆ ಬಹಳ ಡ್ಯಾಮೇಜ್ ತರ್ತಾ ಇದೆ.
ಇಷ್ಟೆಲ್ಲ ಆದ್ರೂ ಕೂಡ ಸಚಿವರುಗಳು ಸರ್ಕಾರದ ಬೆನ್ನಿಗೆ ನಿಲ್ತಾ ಇಲ್ಲ, ಪಕ್ಷವನ್ನ ಅವ್ರು ಯಾರು ಡಿಫೆಂಡ್ ಮಾಡ್ಕೊಳ್ತಾ ಇಲ್ಲ ಅನ್ನುವಂಥದ್ದನ್ನ ಖುದ್ದು ಇವತ್ತು ರಾಜ್ಯ ಬಿಜೆಪಿ ಉಸ್ತುವಾರಿ ಆಗಿರುವಂತಹ ಅರುಣ್ ಸಿಂಗ್ ಅವರು ತಮ್ಮ ಸಿಟ್ಟನ್ನು ವ್ಯಕ್ತಪಡಿಸಿದ್ರು ಅನ್ನೋದು ಗೊತ್ತಾಯ್ತು. ಅಷ್ಟೇ ಅಲ್ಲ, ಇನ್ನು ಮುಂದೆ 10 ದಿನಗಳ ಕಾಲ ಕನಿಷ್ಠ ತಿಂಗಳಿಗೆ ಬಿಜೆಪಿಯ ಕಚೇರಿಗೆ ಸಚಿವರುಗಳು ಬರಬೇಕು, ಆಮೇಲೆ ಸರ್ಕಾರವನ್ನ ಸರಿಯಾದಂತ ರೀತಿಯಲ್ಲಿ ಡಿಫೆಂಡ್ ಮಾಡ್ಕೊಳ್ಬೇಕು ಅನ್ನೋಂಥ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಬರದೇ ಹೋದಂತವರ ಸಚಿವರ ಪಟ್ಟಿಯನ್ನ ನನಗೆ ಕಳಿಸ್ಕೊಡಿ ಅಂತಲೂ ಕೂಡ ಹೇಳಿದಾರಂತೆ. ಹಾಗಾದ್ರೆ ಈ ವಾರ್ನಿಂಗ್ ಪ್ರಕಾರವಾಗಿ ಸಚಿವರುಗಳು ನಡೆದೇ ಹೋದ್ರೆ ಏನ್ ಕ್ರಮ ಆಗುತ್ತೆ? ಇದಕ್ಕೆ ಸಂಬಂಧಪಟ್ಟ ಹಾಗೆ ರಿಪೋರ್ಟ್ ಬನ್ನಿ ನೋಡ್ಕೊಂಬೋಣ. ರಾಜ್ಯದಲ್ಲಿ ಪೊಲಿಟಿಕಲ್ ಕ್ರೈಸಿಸ್ ಹ್ಯಾಂಡಲ್ ಮಾಡುವಲ್ಲಿ ಸಚಿವರು ಯಶಸ್ವಿಯಾಗಿಲ್ಲ ಅಂತ ಬಿಜೆಪಿ ರಾಜ್ಯ ಉಸ್ತುವಾರಿ ಸಚಿವರ ಕಾರ್ಯವೈಖರಿ ಬಗ್ಗೆ ಬಹಿರಂಗ ಆಕ್ಷೇಪ ಎತ್ತಿದ್ದಾರೆ. ರಾಜ್ಯದ ಸಚಿವರುಗಳು ಕೇವಲ ತಮ್ಮ ಇಲಾಖೆಗಳ ಬಗ್ಗೆ ಹೇಳಿಕೊಳ್ಳೋದಕ್ಕಷ್ಟೇ ಸೀಮಿತವಾಗಿಬಿಟ್ಟಿದ್ದಾರೆ ಅಂತ ಬಿಜೆಪಿ ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್ ಬಹಿರಂಗ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನ ಬಿಜೆಪಿ ರಾಜ್ಯ ಕಚೇರಿಯಲ್ಲಿ ಇವತ್ತು ನಡೆದ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ರಾಜ್ಯ ವಕ್ತಾರರ ಸಭೆಯಲ್ಲಿ ಅರುಣ್ ಸಿಂಗ್ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ಇತ್ತೀಚೆಗೆ ನಡೆದ ಪೊಲಿಟಿಕಲ್ ಸಿಚುವೇಶನ್ ಕುರಿತಾಗಿ ಸಚಿವರು ಸಮರ್ಥವಾಗಿ ಪಕ್ಷ ಮತ್ತು ಸರ್ಕಾರವನ್ನ ಸಮರ್ಥನೆ ಮಾಡಿಕೊಂಡಿಲ್ಲ ಅಂತ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಸಭೆಯಲ್ಲಿ ಅರುಣ್ ಸಿಂಗ್ ಹೇಳಿದ್ದೇನು, ಸಚಿವರು ಕೇವಲ ತಮ್ಮ ಇಲಾಖೆಗಷ್ಟೇ ಸೀಮಿತವಾಗಿದ್ದಾರೆ, ರಾಜಕೀಯವಾಗಿ ಸಮರ್ಥನೆ ಮಾಡ್ಕೊಳ್ಳೋ ಕೆಲಸ ಮಾಡ್ತಿಲ್ಲ. ತಿಂಗಳಿನಲ್ಲಿ ಕನಿಷ್ಠ 10 ದಿನ ಸಚಿವರು ಪಕ್ಷದ ಕಚೇರಿಗೆ ಬರಬೇಕು. ಸಚಿವರು ಬಂದಾಗ ವಿಷಯಾಧಾರಿತವಾಗಿ ಸಮರ್ಥನೆ ಮಾಡ್ಕೊಳ್ಳೋ ಕೆಲಸ ಆಗ್ಬೇಕು. ಯಾವ ಸಚಿವರು ಪಕ್ಷದ ಕಚೇರಿಗೆ ಬರುವುದಿಲ್ವೋ ಅಂತವರ ಲಿಸ್ಟ್ ಕೊಡಿ. ಸಚಿವರನ್ನ ಕರೆಸಿ ಮಾಧ್ಯಮ ಹೇಳಿಕೆ ಕೊಡಿಸುವ ಕೆಲಸ ಪಕ್ಷದಿಂದ ಆಗ್ಬೇಕು. ಹೀಗೆ ಅರುಣ್ ಸಿಂಗ್ ಇವತ್ತು ರಾಜ್ಯ ಬಿಜೆಪಿ ನಾಯಕರುಗಳಿಗೆ, ಅದರಲ್ಲೂ ಸಚಿವರುಗಳಿಗೆ ವಾರ್ನಿಂಗ್ ಮಾಡಿದ್ದಾರೆ. ಇತ್ತೀಚೆಗೆ ರಾಜ್ಯದಲ್ಲಿ ನಡೆದ ಬೆಳವಣಿಗೆಗಳಿಂದ ಪಕ್ಷ ಮತ್ತು ರಾಜ್ಯ ಸರ್ಕಾರಕ್ಕೆ ಆಗಿರುವ ಡ್ಯಾಮೇಜ್ ಅನ್ನ ಕಂಟ್ರೋಲ್ ಮಾಡುವಲ್ಲಿ ರಾಜ್ಯ ಘಟಕ ಎಡವಿದೆ ಅನ್ನೋದು ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್ ಗಮನಕ್ಕೆ ಬಂದಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ರಾಜ್ಯದ ಸಚಿವರು ಪಕ್ಷದ ಇಮೇಜ್ ಕಾಯುವ ಕೆಲಸಕ್ಕೂ ಕೂಡ ತೊಡಗಿಸಿಕೊಳ್ಳುವಂತೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಇವತ್ತಿನ ಅರುಣ್ ಸಿಂಗ್ ಅವರ ಕ್ಲಾಸ್ ನಂತರದಲ್ಲಿ ರಾಜ್ಯ ಬಿಜೆಪಿ ನಾಯಕರು ಮತ್ತಷ್ಟು ಅಗ್ರೆಸಿವ್ ಆಗಿ ಪಕ್ಷ ಹಾಗೆ ಸರ್ಕಾರವನ್ನ ಸಮರ್ಥಿಸಿಕೊಳ್ಳೋ ಬೆಳವಣಿಗೆ ನಡೆಯುತ್ತಾ ಅನ್ನೋದನ್ನ ಕಾದ್ ನೋಡಬೇಕಿದೆ. ಕಿರಣ್ ಹನ್ಯಾಡ್ಕ, ಟಿವಿ9 ಬೆಂಗಳೂರು.